ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನೊಂದ ಮನಸ್ಸೊಂದು ಬೇಸರದಿಂದ ಕಾಲವನ್ನ ಕೇಳಿತು. ನಾನು ಎಲ್ಲರಿಗೂ ಒಳ್ಳೆಯದನ್ನ ಬಯಸಿದೆ, ಆದರೂ ನನಗ್ಯಾಕೆ ಈ ಮೌನ ಮತ್ತು ಈ ಒಂಟಿತನದ ಶಿಕ್ಷೆ ಎಂದು. ಅದಕ್ಕೆ ಕಾಲ ನಗುತ್ತಾ ಉತ್ತರಿಸಿತು, ಇದು ಶಿಕ್ಷೆಯಲ್ಲ, ನಿನ್ನ ಒಳ್ಳೆತನದ ದುರುಪಯೋಗ ಮಾಡಿಕೊಂಡವರಿಂದ ನಿನ್ನನ್ನು ದೂರವಿರಿಸಲು ಮಾಡಿದ ಸಣ್ಣ ಸಹಾಯ ಎಂದಿತು. ತಪ್ಪಾದ ರೈಲಿನಲ್ಲಿ ಸಾಗುತ್ತಿದ್ದೇವೆ ಎಂದು ತಿಳಿದ ಕೂಡಲೇ ಹತ್ತಿರದ ನಿಲ್ದಾಣದಲ್ಲಿ ಇಳಿದು ಬಿಡಬೇಕು. ತುಂಬಾ ದೂರ ಸಾಗಿದ್ರೆ ಹಿಂತಿರುಗಿ ಬರುವ ವೆಚ್ಚ ಹೆಚ್ಚಾಗ್ತದೆ. ಪಯಣ ರೈಲಿನಲ್ಲಾದ್ರೂ ಸರಿ, ಬದುಕಿನಲ್ಲಾದ್ರೂ ಸರಿ. ಜೀವನದಲ್ಲಿ ಯಾರನ್ನಾದ್ರೂ ಕ್ಷಮಿಸಿ, ಆದ್ರೆ ನಿಮ್ಮ ಸಹಾಯ ತಗೊಂಡು ನಿಮಗೆ ಮೋಸ ಮಾಡಿದವರನ್ನ ಯಾವತ್ತೂ ಕ್ಷಮಿಸಬೇಡಿ. ತಪ್ಪಿಗೆ ಕ್ಷಮೆ ಇದೆ ಕಣ್ರಿ, ಮೋಸಕ್ಕೆ ಕ್ಷಮೆ ಇಲ್ಲ. ಉಪದೇಶ ಮಾಡುವ 100 ಬಾಯಿಗಳಿಗಿಂತ ಸಹಾಯ ಮಾಡುವ ಒಂದು ಕೈ ಅತ್ಯಮೂಲ್ಯವಾದದ್ದು. ವಿಧಿಯಲ್ಲಿ ಏನೇ ಬರೆದಿದ್ದರೂ ಅದನ್ನು ಸಹಿಸಿಕೊಳ್ಳಲೇಬೇಕು. ಯಾಕಂದ್ರೆ ಸಮಸ್ಯೆಗಳನ್ನು ಮಾರಲು ಆಗೋದಿಲ್ಲ, ಸಂತೋಷವನ್ನು ಖರೀದಿಸಲು ಸಾಧ್ಯವಿಲ್ಲ. ಇದೇ ನಿಜ ಜೀವನದ ಸತ್ಯ. ಎಲ್ಲರ ಜೀವನದಲ್ಲೂ ಒಬ್ಬ ಮನುಷ್ಯ ಸಿಗೋದು ಸಹಜ, ಆದ್ರೆ ಮನುಷ್ಯತ್ವ ಇರೋ ಮನುಷ್ಯ ಸಿಗೋದು ತುಂಬಾ ಕಷ್ಟ. ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನ ಹೇಳಿರಿ. ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಬೇಡಿ. ಯಾಕಂದ್ರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು, ಆದ್ರೆ ಕಳೆದು ಹೋದ ನಂಬಿಕೆ ಹಿಂತಿರುಗಿ ಬರೋದಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.